ನಮಸ್ಕಾರ ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ರಬಿಕಾ ಸುಮಂತ್. ಇದೀಗ ಮುಖ್ಯಾಂಶಗಳು. ಪ್ರಜೆಗಳ ಕಲ್ಯಾಣ ಮತ್ತು ಆರೋಗ್ಯದ ದೃಷ್ಟಿಯಿಂದ ಉಚಿತ ಸಿದ್ಧ ಸ್ವರ್ಣ ಪ್ರಾಶನ ಮತ್ತು ಪುಂಸವನ ಕರ್ಮ ಆಯೋಜನೆ. ಪ್ರಾಂಶುಪಾಲ ಡಾಕ್ಟರ್ ಎ.ಆರ್.ವಿ. ಮೂರ್ತಿ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅತಿಥಿ ಉಪನ್ಯಾಸಕರ ಸಂಘದ ವತಿಯಿಂದ ಪ್ರತಿಭಟನೆ ರ್ಯಾಲಿ ಕುರಿತು ಪತ್ರಿಕಾಗೋಷ್ಠಿ ಆಯೋಜನೆ. ಅತಿಥಿ ಉಪನ್ಯಾಸಕರನ್ನ ಕೈಬಿಡದಂತೆ ಸರ್ಕಾರಕ್ಕೆ ಮನವಿ. ತಾದ್ಲಾಪುರ ಗ್ರಾಮದ ಶ್ರೀ ದತ್ತಾನಂದ ಮಹಾರಾಜರ ವಾರ್ಷಿಕೋತ್ಸವ ಸಮಾರೋಪ. 700 ವರ್ಷ ಹಳೆಯದಾದ ದತ್ತ ಮಂದಿರದ ಇತಿಹಾಸ ಅಜರಾಮರವಾಗಿದೆ. ವೈಕುಂಠದತ್ತ ಮಹಾರಾಜ. ಜನವರಿ 31ರ ಭಾನುವಾರದಿಂದ ಪಲ್ಸ್ ಪೋಲಿಯೋ ಅಭಿಯಾನ ಶುರು. 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಹಾಕಿಸಿ. ಡಾಕ್ಟರ್ ಮಹೇಶ್ ಬಿರಾದರ್. ಬೀದರ್ನಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಭಾತೃತ್ವ ವೇದಿಕೆಯಿಂದ ಶೋಷಿತರ ಐಕ್ಯತಾ ಸಮಾವೇಶ. ಮುಸ್ಲಿಂ ದಲಿತರ ನಡುವೆ ಸ್ಪರ್ಧೆ ಬೇಡ. ಅಸಾದುದ್ದೀನ್ ಓವೈಸಿ. ವಾರ್ತೆ ವಿವರ. ಶ್ರೀ ಸಿದ್ಧಾರೂಢ ಧರ್ಮಾರ್ಥ ಆಸ್ಪತ್ರೆ, ಎನ್.ಕೆ. ಜಾಬ್ ಶೆಟ್ಟಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಚಿದಂಬರ ಶಿಕ್ಷಣ ಸಂಸ್ಥೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ನಗರದ ಗುಂಪಾ ಆಯುರ್ವೇದ ಆಸ್ಪತ್ರೆಯಲ್ಲಿ ಮಕ್ಕಳಿಗಾಗಿ ಉಚಿತ ಸಿದ್ಧ ಸ್ವರ್ಣ ಪ್ರಾಶನ ಹಾಗೂ ಗರ್ಭವತಿ ಮಹಿಳೆಯರಿಗಾಗಿ ಪುಂಸವನ ಕರ್ಮ ಚಿಕಿತ್ಸೆ ಹಮ್ಮಿಕೊಳ್ಳಲಾಗಿತ್ತು. ಮಕ್ಕಳ ಮತ್ತು ಗರ್ಭಿಣಿ ಮಹಿಳೆಯರ ಆರೋಗ್ಯಕ್ಕಾಗಿ ಸುವರ್ಣ ಅವಕಾಶವನ್ನು ಚಿದಂಬರ ಆಶ್ರಮ ಒದಗಿಸಿಕೊಟ್ಟಿತು. ಈ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಹಾಗೂ ಸಿದ್ಧಾರೂಢ ಧರ್ಮಾರ್ಥ ಆಸ್ಪತ್ರೆಯ ಅಧೀಕ್ಷಕರಾದ ಡಾಕ್ಟರ್ ಎ.ಆರ್.ವಿ. ಮೂರ್ತಿಯವರು ಚಿಕಿತ್ಸೆಗಳ ಕುರಿತು ತಿಳಿಸುತ್ತಾ, ವಿಶೇಷವಾಗಿ ಬೀದರ್ನ ಮಹಿಳೆ ಮತ್ತು ಮಕ್ಕಳಿಗಾಗಿ ಧರ್ಮಾರ್ಥ ಆಸ್ಪತ್ರೆಯಿಂದ ಏನಾದರೂ ಕೊಡುಗೆ ಕೊಡಬೇಕೆಂಬ ಸದುದ್ದೇಶ ಇಟ್ಟುಕೊಂಡು ಶ್ರೀ ಶಿವಕುಮಾರ ಸ್ವಾಮಿಗಳ ಮಾರ್ಗದರ್ಶನದಂತೆ ಉಚಿತ ಸಿದ್ಧ ಸ್ವರ್ಣ ಪ್ರಾಶನ ಹಾಗೂ ಪುಂಸವನ ಕರ್ಮ ಚಿಕಿತ್ಸೆ ಆಯೋಜಿಸಲಾಗಿದೆ. ಫೆಬ್ರವರಿ 25ಕ್ಕೆ ಮತ್ತು ಅದೇ ಚಿಕಿತ್ಸೆ ನಡೆಯುತ್ತದೆ. ನಮ್ಮ ಆಸ್ಪತ್ರೆಯ ಪ್ರಮುಖ ಉದ್ದೇಶವೇನೆಂದರೆ ಧರ್ಮಾರ್ಥ ಆಸ್ಪತ್ರೆಯಾಗಿಯೇ ಉಳಿಯಬೇಕು. ಪ್ರಜೆಗಳಿಗೆ ಸೇವೆ ಮಾಡುವುದೇ ಆಸ್ಪತ್ರೆಯ ಪ್ರಮುಖ ಉದ್ದೇಶವಾಗಿದೆ. ಇಲ್ಲಿರುವ ಪ್ರತಿಯೊಂದು ಅಡಿ ಭೂಮಿಯನ್ನು ಕೂಡ ಪ್ರಜೆಗಳ ಹಿತಕ್ಕಾಗಿ ಉಪಯೋಗಿಸಲಾಗುವುದು. ಉತ್ತಮ ರೀತಿಯಿಂದ ಎಲ್ಲ ಚಿಕಿತ್ಸೆಗಳನ್ನು ನೀಡಲಾಗುವುದು ಎಂದು ಡಾಕ್ಟರ್ ಮೂರ್ತಿಯವರು ತಿಳಿಸಿದರು. ಅಲ್ಲದೆ ಒಂದಿಷ್ಟು ಹಣ ಖರ್ಚು ಮಾಡಲು ತಯಾರಾಗುವ ಪ್ರಜೆಗಳಿಗೆ ಸಕಲ ಸೌಲಭ್ಯ ಒದಗಿಸುವುದರ ಜೊತೆಗೆ ಯಾವುದೇ ಆರೋಗ್ಯದ ಪರೀಕ್ಷೆ ನಡೆಸಿದರೆ ಮನೆಯಂಗಳಕ್ಕೆ ಪರೀಕ್ಷೆ ಮತ್ತು ರಿಪೋರ್ಟ್ಗಳನ್ನು ತಲುಪಿಸಲಾಗುವುದು ಎಂದು ನುಡಿದರು. ಮಕ್ಕಳಿಗೆ ಉಚಿತ ಸಿದ್ಧ ಸ್ವರ್ಣ ಪ್ರಾಶನ ಹಾಗೂ ಗರ್ಭಿಣಿ ಮಹಿಳೆಯರಿಗೆ ಉಚಿತ ಪುಂಸವನ ಕರ್ಮ ಮಾಡಿಸಲಾಯಿತು. ಹಲವಾರು ಜನರು ಇದರ ಸದುಪಯೋಗ ಪಡೆದುಕೊಂಡರು. ಸಿದ್ಧಾರೂಢ ಧರ್ಮಾಸ್ಪತ್ರೆ ಕಡೆಯಿಂದ ಉಚಿತ ಸಿದ್ಧ ಸ್ವರ್ಣ ಪ್ರಾಶನ ಮತ್ತು ಪುಂಸವನ ಕಾರ್ಯಕ್ರಮ ಇದು ಈ ದಿವಸ ನಡೀತಾ ಇದೆ. ಕಳೆದ ತಿಂಗಳು 1ನೇ ತಾರೀಕಿನಿಂದ ಚಿದಂಬರ ಸಂಸ್ಥೆ ಈ ನಿರ್ಣಯ ತಗೊಂಡಿತ್ತು. ನಮ್ಮ ಬೀದರಿನ ಮಕ್ಕಳಿಗೆ, ಬೀದರಿನ ಹೆಣ್ಣು ಮಕ್ಕಳಿಗೆ ಮತ್ತು ಬೀದರಿಂದ ಬರ್ತಕ್ಕಂಥ ನಮ್ಮ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ತಕ್ಕಂಥ ಪೇಷಂಟ್ಗಳಿಗೆ ನಾವು ಯಾವುದಾದ್ರೂ ಒಂದು ರೀತಿಯಿಂದ ನಮ್ಮ ಕಡೆಯಿಂದ ಒಂದು ಕೊಡುಗೆ ಕೊಡಬೇಕು ಅಂತ ಅಪ್ಪಾಜಿಯವರು ನಿರ್ಣಯ ಮಾಡಿದರು. ಅದರಂತೆ ಕಳೆದ ತಿಂಗಳು 1ನೇ ತಾರೀಕು ಒಂದು ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆ ದಿವಸ ನಾವು ಸುಮಾರು 500 ಮಕ್ಕಳು, ಚಿಕ್ಕ ಮಕ್ಕಳು ಬಂದಿದ್ದರು ನಮ್ಮ ಹತ್ರ. ಅವರಿಗೆ ಉಚಿತವಾಗಿ ಸ್ವರ್ಣ ಪ್ರಾಶನವನ್ನು ಮಾಡಿಸಲಾಗಿದೆ. ಇವತ್ತು ಕೂಡ ಆಲ್ರೆಡಿ 100 ಸಂಖ್ಯೆ ದಾಟಿದೆ. ಕಳೆದ ವರ್ಷ ಪುಂಸವನ ಕೂಡ ಕಳೆದ ತಿಂಗಳು 45 ಹೆಣ್ಣುಮಕ್ಕಳು ಬಂದಿದ್ದರು. ಅವರಿಗೂ ಪುಂಸವನ್ನು ಉಚಿತವಾಗಿ ಮಾಡಲಾಗಿದೆ. ಇವತ್ತು ಕೂಡ ಆಲ್ರೆಡಿ 20 ಜನ ಆಲ್ರೆಡಿ ಬಂದಿದ್ದಾರೆ. ಈ ಒಂದು ತಿಂಗಳಲ್ಲಿ ಸುಮಾರು ಒಂದು 100 ಜನ ಪೇಷಂಟ್ಸ್, ಇವರಿಗೆ ನಾವು ಉಚಿತವಾಗಿ ಅಡ್ಮಿಟ್ ಆದ ಪೇಷಂಟ್ಗಳಿಗೆ ಉಚಿತವಾಗಿ ಆಹಾರ ಕೊಟ್ಟಿದೆ ಸಂಸ್ಥೆ. ಇದನ್ನು ನಾವು ಹೀಗೆ ಮುಂದುವರಿಸ್ತೇವೆ. ಉದ್ದೇಶ ಏನಂದರೆ ಈ ಧರ್ಮಾರ್ಥ ಆಸ್ಪತ್ರೆ ನಿಜವಾಗಿ ಧರ್ಮಾರ್ಥ ಆಸ್ಪತ್ರೆ ಆಗಬೇಕು. ಬೀದರ್ನ ಜನಗಳಿಗೆ ನಮ್ಮ ಕಡೆಯಿಂದ ಒಂದು ಯೋಗದಾನ ಇರಬೇಕು. ನಾವು ನಮ್ಮ ಸಂಸ್ಥೆ ಚಿದಂಬರ ಸಂಸ್ಥೆ ಯಾವಾಗಲೂ ಪ್ರಜೆಗಳ ಹಿತಕ್ಕೋಸ್ಕರ, ಪ್ರಜೆಗಳ ಆರೋಗ್ಯಕ್ಕೋಸ್ಕರ ಏನು ಮಾಡಬೇಕು ಅನ್ನೋದನ್ನು ನಾವು ನಿರಂತರವಾಗಿ ಆಲೋಚನೆ ಮಾಡ್ತಾಯಿದ್ದೇವೆ. ಅದರ ಬಗ್ಗೆ ನಾವು ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾ ಹೋಗ್ತೇವೆ. ಈಗ ಈ 3 ಕಾರ್ಯಕ್ರಮಗಳು ಕಳೆದ ತಿಂಗಳು ಸ್ಟಾರ್ಟ್ ಆಗಿದೆ. ಇದೀಗ ಕಂಟಿನ್ಯೂ ಆಗ್ತಾಯಿದೆ. ನಾವು ಇದನ್ನು ಖಂಡಿತ ಹೀಗೆ ಕಂಟಿನ್ಯೂ ಮಾಡ್ತೇವೆ. ನೆಕ್ಸ್ಟ್ ಮಂತು 25ನೇ ತಾರೀಕು ಸ್ವರ್ಣಪಾಶನ, ನೆಕ್ಸ್ಟ್ ಮಂತ್ 25ನೇ ತಾರೀಕು ಸ್ವರ್ಣಪಾಶನ ಮತ್ತು ಪುಂಸವನ. ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಹೋರಾಟ ಸಮಿತಿ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಅತಿಥಿ ಉಪನ್ಯಾಸಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ
ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಹತ್ತಿರ ಇರುವ ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಉಪನ್ಯಾಸಕರಿಂದ ಪತ್ರಿಕಾಗೋಷ್ಠಿ ಜರುಗಿತು. ಶ್ರೀ ಚಂದ್ರಕಾಂತ್ ನಾರಾಯಣಪುರಿಯವರ ನೇತೃತ್ವದಲ್ಲಿ ಜರುಗಿದ ಈ ಪತ್ರಿಕಾಗೋಷ್ಠಿಯಲ್ಲಿ ಅತಿಥಿ ಉಪನ್ಯಾಸಕರನ್ನು ಸರ್ಕಾರ ಕೈಬಿಡಬಾರದು ಎಂದು ಆಗ್ರಹಿಸಲಾಯಿತು. ರಾಜ್ಯದಲ್ಲಿ ಒಟ್ಟು 14,183 ಅತಿಥಿ ಉಪನ್ಯಾಸಕರಿದ್ದು, ಇವುಗಳಲ್ಲಿ 7,090 ಅತಿಥಿ ಉಪನ್ಯಾಸಕರಿಗೆ ಸರ್ಕಾರ ನೇಮಕ ಮಾಡಿಕೊಂಡಿದೆ. ಉಳಿದ 7,092 ಉಪನ್ಯಾಸಕರಿಗೆ ಸರ್ಕಾರ ಬೀದಿಗೆ ತಳ್ಳಿದೆ. ಇದರಿಂದ ಮಕ್ಕಳ ಶಿಕ್ಷಣದ ಮೇಲೆ ಕೆಟ್ಟ ಪರಿಣಾಮ ಬೀರುವುದರ ಜೊತೆಯಲ್ಲಿ ಇಡೀ ಶೈಕ್ಷಣಿಕ ವ್ಯವಸ್ಥೆಯ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದು ಅತಿಥಿ ಉಪನ್ಯಾಸಕರ ಸಂಘದ ಮುಖಂಡರಾದ ಶ್ರೀ ಚಂದ್ರಕಾಂತ್ ನಾರಾಯಣಪುರೆಯವರು ನುಡಿದರು. ಸರ್ಕಾರ ಆರ್ಥಿಕ ಮಿತಿವ್ಯಯದ ನೆಪವೊಡ್ಡಿ ಅತಿಥಿ ಉಪನ್ಯಾಸಕರನ್ನು ಬೀದಿಗೆ ತಳ್ಳುವುದು ಸರಿಯಲ್ಲ. ಹಲವಾರು ವರ್ಷಗಳಿಂದ ಬೆವರನ್ನೇ ರಕ್ತವನ್ನಾಗಿ ಮಾಡಿ ಸೇವೆ ಸಲ್ಲಿಸಿರುವ ಅತಿಥಿ ಉಪನ್ಯಾಸಕರನ್ನು ಸೇವೆಯನ್ನು ಪರಿಗಣಿಸಿ ಸೇವಾ ಭದ್ರತೆ ನೀಡಿ ಹಾಗೂ ಕೃಪಾಂಕಗಳನ್ನು ನೀಡಿ ಅವರ ಭವಿಷ್ಯತ್ತಿಗೆ ದೀವಿಗೆಯಾಗಬೇಕು ಎಂದು ತಿಳಿಸಿದರು. ಹಲವಾರು ಅತಿಥಿ ಉಪನ್ಯಾಸಕರು ವಯೋಮಿತಿ ಮೀರುವ ಹಂತದಲ್ಲಿದ್ದಾರೆ. ಆದ್ದರಿಂದ ಸೇವಕರನ್ನು ನಿರುದ್ಯೋಗಿಗಳನ್ನಾಗಿ ಮಾಡದೆ ನೇಮಕ ಮಾಡಿಕೊಂಡು ನ್ಯಾಯ ಒದಗಿಸಿಕೊಡಬೇಕು ಎಂದು ಸರ್ಕಾರಕ್ಕೆ ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಬಾಲಾಜಿ ಬೂದ್ರಪವಾಡೆ, ಡಾಕ್ಟರ್ ಬೊಕ್ಕಲ್ ನಾಗೇಂದ್ರಪ್ಪ, ಮಾರುತಿ ಡಾಂಡೆ, ಡಾಕ್ಟರ್ ಅಮರದೀಪ್, ಬಸವರಾಜ್ ಉಡಮ್ನಳ್ಳಿ, ಡಾಕ್ಟರ್ ತುಡುಮೆ ಧನರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ 430 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿದ್ದು, ಅದರಲ್ಲಿ 75% 80% ಇವತ್ತು ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಅತಿಥಿ ಉಪನ್ಯಾಸಕರ ಸೇವೆಯನ್ನೇ ಅವಲಂಬಿಸಿವೆ. ಸುಮಾರು ರಾಜ್ಯದಲ್ಲಿ 14,183 ಜನ ಅತಿಥಿ ಉಪನ್ಯಾಸಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ 19ನೇ ತಾರೀಕು ಮಾನ್ಯ ಆಯುಕ್ತರು ಕಾಲೇಜು ಶಿಕ್ಷಣ ಇಲಾಖೆ ಬೆಂಗಳೂರವರ ಒಂದು ಆದೇಶದಿಂದಾಗಿ ಸುಮಾರು 50% ಜನರನ್ನು ಮಾತ್ರ ನೇಮಕ ಮಾಡಿಕೊಂಡು ಇನ್ನುಳಿದಿರ್ತಕ್ಕಂಥ 50% ಅತಿಥಿ ಉಪನ್ಯಾಸಕರನ್ನ ಇವತ್ತು ರಾಜ್ಯ ಸರ್ಕಾರ ಕೈಬಿಟ್ಟಿದೆ. ಅಂದರೆ 14,183 ಜನರಲ್ಲಿ ಸುಮಾರು 50% ಅಂದರೆ 7,090ಕ್ಕಿಂತ ಹೆಚ್ಚು ಜನ ಇವತ್ತು ಉದ್ಯೋಗವಿರಲಾರ್ದೇನೆ, ಕೆಲಸ ಇರಲಾರ್ದೇನೆ ಇವತ್ತು ವಂಚಿತರಾಗಿದ್ದಾರೆ. ನಾವಿವತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಸುಮಾರು 2 ದಶಕಗಳಿಂದ 15-20 ವರ್ಷಗಳಿಂದ ಇವತ್ತು ಅತಿಥಿ ಉಪನ್ಯಾಸಕರು ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಅದು ಕೇವಲ MA, MSc, MCom, PhD, ನೆಟ್ ಸೆಟ್ಗಳನ್ನು ಪಡ್ಕೊಂಡು ಕೇವಲ 11,000 ಸ್ನಾತಕೋತ್ತರ ಪದವೀಧರರಿಗೆ ಮತ್ತು ನೆಟ್ ಸೆಟ್ PhD ಹೊಂದಿದವರಿಗೆ ಕೇವಲ 13,000 ರೂಪಾಯಿ ಅತ್ಯಂತ ಕನಿಷ್ಠ ವೇತನದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಬರ್ತಾ ಇದ್ದೇವೆ. ಇಷ್ಟು ಕಡಿಮೆ ವೇತನದಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಒಮ್ಮೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಈಗಾಗಲೇ ಉನ್ನತ ಶಿಕ್ಷಣದ ಒಂದು ಇಲಾಖೆ ವತಿಯಿಂದ ಹೊರಡಿಸಲಾಗಿರ್ತಕ್ಕಂತಹ ಒಂದು ಸರ್ಕ್ಯುಲರಲ್ಲಿ ಏನಿದೆ ಅಂದರೆ 50% ಮಾತ್ರ ನೇಮಕಾತಿಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಪೂರ ಪ್ರತಿಶತದಷ್ಟು ಅತಿಥಿ ಉಪನ್ಯಾಸಕರುಗಳಿಗೆ ನೇಮಕ ಮಾಡಿಕೊಳ್ಬೇಕು. ಹಾಗೆ 12 ತಿಂಗಳ ಕಾಲದವರೆಗೆ ನಮ್ಮ ಸೇವೆಯನ್ನು ಮುಂದುವರಿಸಬೇಕು. ಜೊತೆಗೆ ಸಂಭಾವನೆಯನ್ನು ನೀಡ್ತಾ ಇದ್ದಾರೆ, ಆ ಸಂಭಾವನೆಯು ಕೂಡ ಹೆಚ್ಚಳವನ್ನು ಮಾಡಬೇಕು. ಜೊತೆಗೆ ಪದವಿ ಕಾಲೇಜುಗಳಲ್ಲಿ ನೇಮಕಗೊಂಡಿರ್ತಕ್ಕಂಥ ಅತಿಥಿ ಉಪನ್ಯಾಸಕರುಗಳ ಒಂದು ಕ್ರಮಾಂಕಕ್ಕೆ ಅಥವಾ ಕೃಪಾಂಕಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು. ಜೊತೆಗೆ ಅತಿಥಿ ಉಪನ್ಯಾಸಕರುಗಳಲ್ಲಿ ಉಪನ್ಯಾಸಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮಹಿಳೆಯರಿಗೆ ಮಾತೃತ್ವ ವೇತನವನ್ನು ಸಹಿತ ರಜೆ ನೀಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರು ಅತಿಥಿ ಉಪನ್ಯಾಸಕರ 100% ಅತಿಥಿ ಉಪನ್ಯಾಸಕರುಗಳಿಗೆ ನೇಮಕ ಮಾಡಿಕೊಳ್ಳಬೇಕು ಅಂತೇಳಿ ಈ ಮೂಲಕವಾಗಿ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಹೋರಾಟ ಸಮಿತಿ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಇಂದು ಪತ್ರಿಕಾಗೋಷ್ಠಿ ಇಟ್ಕೊಂಡಿದ್ದೇವೆ. ಸೊ ಏನಿದೆ ಅಂತಂದರೆ ಈಗಾಗಲೇ ಸರ್ಕಾರ ಹೊರಡಿಸ್ತಕ್ಕಂಥ ಜನವರಿ 19ನೇ ತಾರೀಕಿನಲ್ಲಿ ಇರ್ತಕ್ಕಂತಹ ಅತಿಥಿ ಉಪನ್ಯಾಸಕರ 0.5% ಅಂದರೆ 50% ಅಷ್ಟೇ
ಸೇವೆಗೆ ಬಳಸಿಕೊಂಡಿರ್ತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂಥ 50% ಜನರನ್ನು ನಿರುದ್ಯೋಗಿಯ ಒಂದು ಹಂತಕ್ಕೆ ಅಥವಾ ಆ ಕಡೆ ತಳ್ಳಿರ್ತಕ್ಕಂಥ ಸರ್ಕಾರದ ಈ ಒಂದು ನೀತಿ ಸರಿಯಾಗಿಲ್ಲ. ಈಗಿರ್ತಕ್ಕಂಥ ಎಲ್ಲ ಅತಿಥಿ ಉಪನ್ಯಾಸಕರನ್ನು ಸೇವೆಗೆ ಬಳಸ್ಕೋಬೇಕು. ಮತ್ತು ಈ ಮಾರ್ಚ್ ಅಂತ್ಯದವರೆಗೆ ಅಂದರೆ 2 ತಿಂಗಳ ಸೇವೆಯನ್ನು ಬಳಸ್ಕೊಂಡು ಕೈ ಬಿಡ್ತಕ್ಕಂಥ ನಿಯಮ ನೀತಿ ಏನಿದೆ ಇದು ಸರಿ ಇಲ್ಲ. ಪೂರ್ತಿ 12 ತಿಂಗಳ ಇವರನ್ನು ಬಳಸ್ಕೊಂಡು 12 ತಿಂಗಳ ಸೇವೆಯನ್ನು ಅವರ ಸೇವಾ ಗೌರವಧನವನ್ನು ನೀಡಬೇಕಂತೇಳಿ ಉನ್ನತ ಶಿಕ್ಷಣ ಸಚಿವರಿಗೆ ಮನವಿಯನ್ನು ಮಾಡ್ಕೋತಾ ಇದ್ದೀವಿ. ಈ ಪತ್ರಿಕೆಯ ಗೋಷ್ಠಿ ಉದ್ದೇಶ ಇಟ್ಕೊಂಡಿರ್ತಕ್ಕಂಥ ಇತರ ಬೇಡಿಕೆಯೆಲ್ಲ ನಮ್ಮ ಸ್ನೇಹಿತರು ಹೇಳಿದ್ದಾರೆ. ಸೊ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ತಿಳಿಸಿ. ತಾದ್ಲಾಪುರ ಗ್ರಾಮದಲ್ಲಿ ಐತಿಹಾಸಿಕ ದತ್ತ ಮಂದಿರದಲ್ಲಿ ಪೂಜ್ಯ ಶ್ರೀ ದತ್ತಾನಂದ ಮಹಾರಾಜರ ವಾರ್ಷಿಕೋತ್ಸವ ಸಮಾರೋಪಗೊಂಡಿತು. ಸಂಸ್ಥಾನದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ವೈಕುಂಠದತ್ತ ಮಹಾರಾಜರ ನೇತೃತ್ವದಲ್ಲಿ ಸುಮಾರು 4 ದಿವಸಗಳ ಕಾಲ ವಿವಿಧ ಕಾರ್ಯಕ್ರಮಗಳು ಜರುಗಿದವು. ಪೂಜೆ, ಅಭಿಷೇಕ, ಪಲ್ಲಕ್ಕಿ ಉತ್ಸವ, ಭಜನೆ ಮತ್ತು ಸಂಗೀತ ಕಾರ್ಯಕ್ರಮಗಳು ಜರುಗಿದವು. ಬೀದರ್ ತಾಲೂಕಿನ ತಾದ್ಲಾಪುರ ಗ್ರಾಮದ ಪೂಜ್ಯ ಶ್ರೀ ದತ್ತಾನಂದ ಮಹಾರಾಜ ಮಹಾಸಂಸ್ಥಾನ ಪೀಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ವೈಕುಂಠದತ್ತ ಮಹಾರಾಜ ಅವರು ತಮ್ಮ ಆಶೀರ್ವಚನ ನೀಡುತ್ತಾ ಸುಮಾರು 700 ವರ್ಷಗಳ ಇತಿಹಾಸವಿರುವ ಶ್ರೀ ದತ್ತಾನಂದ ಮಹಾರಾಜರ ಪಲ್ಲಕ್ಕಿ ಉತ್ಸವ, ಅಭಿಷೇಕ, ಪೂಜೆ ಹಾಗೂ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷ ಮಾಡಲಾಗುತ್ತದೆ. ತೆಲಂಗಾಣ, ಮಹಾರಾಷ್ಟ್ರ ಹಾಗೂ ಆಂಧ್ರ ಪ್ರದೇಶದಿಂದ ಭಕ್ತರು ಸಾಗರೋಪಾದಿಯಲ್ಲಿ ಹರಿದು ಬರುತ್ತಾರೆ. ಖ್ಯಾತ ಕಲಾವಿದರಿಂದ 4 ದಿವಸಗಳ ಕಾಲ ಭಜನೆ, ಸಂಗೀತ ಮತ್ತು ಆರಾಧನೆ ಜರುಗುತ್ತದೆ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಸಕಲ ಸದ್ಭಕ್ತ ಮಂಡಳಿಗೆ ಅಭಿನಂದನೆ ತಿಳಿಸಿದರು. ಇದೇ ವೇಳೆ ಶ್ರೀಮಠದ ಭಕ್ತಾದಿಗಳು, ಪದಾಧಿಕಾರಿಗಳು ಹಾಗೂ ಶಿಷ್ಯ ವೃಂದದವರು ಉಪಸ್ಥಿತರಿದ್ದರು. 700 ವರ್ಷದಕ್ಕಿಂತ ಪುರಾತನ ಅದು. ಇದು ಈ ಮಠ ಎಲ್ಲ ಕಟ್ಟಿದ್ದು ಬೀದರ್ನ ಬಾದಶಾಹ ರಾಜ ಅದು ಕಟ್ಟಿಸಿಕೊಟ್ಟ. ಅದಾದ ನಂತರ ಇಲ್ಲಿ ಭಕ್ತರು ಎಲ್ಲ ಈ ಉತ್ಸವ ಮಾಡ್ತಿದ್ರು. ಅದೇ ಪ್ರಕಾರ ಈವರೆಗೆ ಆ ಉತ್ಸವ ನಡ್ಕೊಂಡು ಬರ್ಲಿಕ್ಕತ್ತದ. ಹೇಳ್ರಿ ಮತ್ತೆ ಏನು ಇದು 700 ವರ್ಷದ್ದು ಕೆಳಗಿಂದ. ಯಾಕಂದರೆ ಕಟ್ಟಡ ಎಲ್ಲ ಆ ರಾಜ ಮುಸಲ್ಮಾನ ರಾಜ ಕಟ್ಟಿದ್ದಕ್ಕೆ ಎಲ್ಲ ಪದ್ಧತಿಯಲ್ಲಿ ಮುಸಲ್ಮಾನ್ ಪದ್ಧತಿ ಅದು. ನೀವು ಅದನ್ನು ಗಮನಿಸಬಹುದು. ಎಲ್ಲ ಕಮಾನ್ ಹೀಗೆಲ್ಲ ಭಾಳ ಇದು ಈವರೆಗೆ ಅದು ಹಂಗೆ ಅದ. ಸ್ವಲ್ಪ ಶಿಥಿಲ ಆಗಿದೆ. ಭಾಳ ದಿವಸ ಆಯಿತು ಶಿಥಿಲ ಆಗಿದೆ ಅಷ್ಟೇ. ಆದರೂ ಎಲ್ಲ ಭಾಳ ಇಲ್ಲಿ ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ 3 ಕಡೆಯಿಂದ ಜನ ಬರ್ತಾರೆ ಸುಮಾರು. ಈ ಸರ್ತಿ ಲಾಕ್ಡೌನ್ ಅಂತ ಹೇಳಿ ಸ್ವಲ್ಪ ಕಡಿಮೆನೇ ಯಾರ, ಆದರೂ ಅಷ್ಟಕ್ಕಷ್ಟೇ ಜನ. ನಾವು ಅದನ್ನು ಕಾಪಾಡಿಕೊಂಡು ಎಲ್ಲರ ಆರೋಗ್ಯ ರೀತ್ಯ ನಾವು ವ್ಯವಸ್ಥೆ ಮಾಡಿವಿ ನಾವು. ಇಲ್ಲಿ ಮೊದಲನೇ ದಿವಸ ಅಭಿಷೇಕ ಆಗ್ತದೆ, 4 ದಿವಸದ ಉತ್ಸವ. 2ನೇ ದಿವಸ ಪಲ್ಲಕ್ಕಿ ಸೇವೆ. ಇವತ್ತೆಲ್ಲ ಭಾಳ ದೊಡ್ಡ ಪಲ್ಲಕ್ಕಿ ಇದು ಎಲ್ಲ ನೃತ್ಯಗಳು, ಗಾಯನಗಳು ಎಲ್ಲ ಆಗ್ಯಾವ ಪಲ್ಲಕ್ಕಿದ್ರೆ. ಇದು ಲಲಿತ ಅಂತಾರೆ. ಉತ್ಸವ ಸಮಾಪ್ತಿ ಲಲಿತ ಇರ್ತದೆ. ಇನ್ನು ನಾಳೆಗೆ ದರ್ಬಾರ್ ಅಂತ ಇರ್ತದೆ. ಅನೇಕ ಒಳ್ಳೆ ವಿದ್ವಾಂಸರು, ಗಾಯಕರು, ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ ಗಾಯಕರು, ವಾದಕರು ಬಂದು ಇಲ್ಲಿ ಸೇವೆ ಸಲ್ಲಿಸಿ ಹೋಗ್ತಾರೆ. 4 ದಿವಸದ ಉತ್ಸವ ಇದು. ಜಿಲ್ಲಾ ಕುಷ್ಠರೋಗ ಅಧಿಕಾರಿಗಳು ಹಾಗೂ ಪಲ್ಸ್ ಪೋಲಿಯೋ ಅಧಿಕಾರಿಗಳಾದ ಡಾಕ್ಟರ್ ಮಹೇಶ್ ಬಿರಾದರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಇದೇ ಜನವರಿ 31ರ ಭಾನುವಾರದಿಂದ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಅಭಿಯಾನ ಹಮ್ಮಿಕೊಂಡಿದ್ದು, ಸುಮಾರು 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಲಸಿಕೆ ಹಾಕಿಸಿ ರೋಗಾಣು ಹರಡುವಿಕೆಯನ್ನು ತಪ್ಪಿಸಬೇಕು ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2007ರಲ್ಲಿ ಭಾರತದಲ್ಲಿ ಕೊನೆಯ ಪಲ್ಸ್ ಪೋಲಿಯೋ ವೈರಸ್ ಪತ್ತೆಯಾಗಿದೆ. ಅದರ ನಂತರ ಯಾವುದೇ ರೀತಿಯ ಪೋಲಿಯೋ ವೈರಸ್ ಪತ್ತೆಯಾಗಿಲ್ಲ. ಆದರೂ ಕೂಡ ಪಕ್ಕದ ರಾಷ್ಟ್ರಗಳಾದ ಪಾಕಿಸ್ತಾನ್, ಶ್ರೀಲಂಕಾ ಮತ್ತು ಬಾಂಗ್ಲಾದಿಂದ ಬರುವ ಪ್ರವಾಸಿಗರಿಂದ ಭಾರತದ ಜನರಿಗೆ ಪೋಲಿಯೋ ದಾಳಿ ಆಗಬಾರದೆಂಬ ಉದ್ದೇಶದಿಂದ ಜನವರಿ 31ರಿಂದ ಪೋಲಿಯೋ ಲಸಿಕೆ ಹಾಕಿಸಲು ಆರಂಭ ಮಾಡಿದ್ದೇವೆ. ಒಂದು ವೇಳೆ ಭಾನುವಾರ ಲಸಿಕೆ ಹಾಕಿಸದಿದ್ದರೆ ವೈದ್ಯರ ತಂಡವು ಮನೆಗಳಿಗೆ ತೆರಳಿ ಮಕ್ಕಳಿಗೆ ಲಸಿಕೆ ಹಾಕಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಪೋಲಿಯೋ ಲಸಿಕೆ ಹಾಕಿಸಲು 2010 ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ. 201 ಮೇಲ್ವಿಚಾರಕರನ್ನು ನೇಮಿಸಲಾಗಿದೆ. ಮೊಬೈಲ್, ಟಿವಿಗಳು, 102 ವಾಹನಗಳ ವ್ಯವಸ್ಥೆ ಮಾಡಿಸಲಾಗಿದೆ. 3,30,000ಕ್ಕೂ ಹೆಚ್ಚು ಮನೆಗಳಿಗೆ ಭೇಟಿ ನೀಡಿ ಅಲ್ಲಿರುವ ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿಸುವ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸಾರ್ವಜನಿಕರು ಸಹಕರಿಸಬೇಕು ಎಂದು ಮನವಿಯನ್ನ ಮಾಡಿಕೊಂಡರು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಈ ಬರುವ ಜನವರಿ 31 ಅಂದರೆ ಭಾನುವಾರದಿಂದ ಪ್ರಾರಂಭಗೊಳ್ಳಲಿದ್ದು,
ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಅಂತಂದರೆ ಇಡೀ ರಾಷ್ಟ್ರದಾದ್ಯಂತ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಏಕಕಾಲಕ್ಕೆ ಪೋಲಿಯೋ ಹನಿ ಹಾಕಿಸ್ತಕ್ಕಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಿಂದ ಮುಖಾಂತರ ಪೋಲಿಯೋ ವೈರಾಣು ಹರಡುವಿಕೆಯನ್ನು ತಡೆಗಟ್ಟಿ ಪೋಲಿಯೋ ನಿರ್ಮೂಲನೆ ಮಾಡ್ತಕ್ಕಂಥದ್ದು. ಈ ಒಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವು ಬರುವ ಭಾನುವಾರದಿಂದ ಪ್ರಾರಂಭವಾಗಲಿದ್ದು, ಮೊದಲಿಗೆ ಭಾನುವಾರ ದಿವಸ ನಾವು ಬೂತ್ ಮಟ್ಟದಲ್ಲಿ ಮಕ್ಕಳನ್ನು ಕರೆಸಿ ಲಸಿಕೆ ಹಾಕ್ತಕ್ಕಂಥದ್ದು ಎಲ್ಲ 5 ವರ್ಷದೊಳಗಿನ ಮಕ್ಕಳಿಗೆ. ನಂತರ 1ನೇ ತಾರೀಕು ಫೆಬ್ರವರಿ 1, 2 ಮತ್ತು 3ನೇ ತಾರೀಕು ಮನೆ ಮನೆಗೆ ಭೇಟಿ ಕೊಟ್ಟು, ನಮ್ಮ ತಂಡದವರು ಮನೆ ಮನೆಗೆ ಭೇಟಿ ಕೊಟ್ಟು 5 ವರ್ಷದೊಳಗಿನ ಮಕ್ಕಳಿಗೆ, ಯಾವ ಮಕ್ಕಳಿಗೆ ರವಿವಾರ ದಿವಸ ಹಾಕಿರೋದಿಲ್ಲ ಪಲ್ಸ್ ಹನಿ ಪೋಲಿಯೋ ಹನಿ, ಆ ಮಕ್ಕಳಿಗೆ ಮನೆ ಮನೆಗೆ ಭೇಟಿ ಕೊಟ್ಟು ಪೋಲಿಯೋ ಹನಿ ಹಾಕ್ಸ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮವು ಭಾರತ ದೇಶದಲ್ಲಿ ಕೊನೆಯ ಒಂದು ಪೋಲಿಯೋ ಪ್ರಕರಣ ಪತ್ತೆಯಾಗಿರ್ತಕ್ಕಂಥದ್ದು 2011ರಲ್ಲಿ. 2014ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು ಭಾರತ ದೇಶವು ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ಈಗಾಗಲೇ ಘೋಷಣೆ ಮಾಡಿದೆ. ಮತ್ತು ಕರ್ನಾಟಕದಲ್ಲಿ ಕೊನೆಯ ಪೋಲಿಯೋ ಪ್ರಕರಣ ಪತ್ತೆಯಾಗಿರ್ತಕ್ಕಂಥದ್ದು 2007ರಲ್ಲಿ. ಆದರೂ ಕೂಡ ನಾವು 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಕೂಡ ನಾವು ಪೋಲಿಯೋ ಹನಿಯನ್ನು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮುಖಾಂತರ ಹಾಕಿಸ್ತಾ ಇದ್ದೀವಿ. ಯಾಕೆಂತಂದರೆ ನಮ್ಮ ನೆರೆಯ ರಾಷ್ಟ್ರಗಳಾಗಿರ್ತಕ್ಕಂಥ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿ ಇನ್ನೂ ಕೂಡ ಪೋಲಿಯೋ ಪ್ರಕರಣಗಳು ಪತ್ತೆ ಆಗ್ತಾ ಇದ್ದಾವೆ. ಸೊ ಅಲ್ಲಿಂದ ಜನ ವಲಸೆ ಬರ್ತಕ್ಕಂಥ ಸಾಧ್ಯತೆ ಇರುವ ಪ್ರಯುಕ್ತ ಆ ವಲಸೆ ಬಂದಾಗ ನಮ್ಮ ಮಕ್ಕಳಿಗೂ ಕೂಡ ರೋಗಾಣು ಹರಡುವ ಸಾಧ್ಯತೆ ಇರುವ ಪ್ರಯುಕ್ತ ಅಂಥ ಒಂದು ಸಾಧ್ಯತೆಯನ್ನು ಕಡಿಮೆ ಮಾಡಲಿಕ್ಕೆ ಅವರ ಮುಖಾಂತರ ನಮ್ಮ ಒಂದು ಮಕ್ಕಳಿಗೆ ಒಂದು ಪೋಲಿಯೋ ವೈರಸ್ಸು ಈ ವೈರಾಣು ಅಂಟುಕೊಳ್ಳಬಾರ್ದು ಅನ್ನುವಂಥ ಉದ್ದೇಶದಿಂದ ನಾವು ಇನ್ನೂ ಕೂಡ ಅದನ್ನು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ನಮ್ಮ ದೇಶದಲ್ಲಿ ಇನ್ನೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಇದರ ಉದ್ದೇಶ ಏನಂತಂದರೆ ನಮ್ಮ ಮಕ್ಕಳಿಗೆ ಈ ಒಂದು ಪೋಲಿಯೋ ವೈರಾಣು ಅಂಟುಕೊಳ್ಬಾರ್ದು ಮತ್ತು ಪೋಲಿಯೋ ರೋಗ ಇಲ್ಲಿ ಉಲ್ಬಣಿಸಬಾರ್ದು ಅನ್ನುವಂಥ ಉದ್ದೇಶದಿಂದ ನಾವು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಮುಸ್ಲಿಂ ದಲಿತ ಬಾಂಧವರ ಮಧ್ಯೆ ಸ್ಪರ್ಧೆ ಬೇಡ, ಪರಸ್ಪರ ಸಹಕಾರ ಇರಲಿ. ದಲಿತರ ಮತ್ತು ಮುಸ್ಲಿಮರು, ಒಬಿಸಿಗಳು ಪರಸ್ಪರ ತಮ್ಮ ಸಮಸ್ಯೆ ಕಷ್ಟಗಳನ್ನು ಅರಿತು ಸ್ಪಂದಿಸಬೇಕು. ಹೀಗಾದಾಗ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬರು ಕಂಡ ಭಾರತದ ಕನಸು ನನಸಾಗಲಿದೆ ಎಂದು ಸಂಸದರಾದ ಅಸಾದುದ್ದೀನ್ ಓವೈಸಿ ಅವರು ಹೇಳಿದರು. ನಗರದ ಹಳ್ಳದಕೇರಿಯ ರಾಯಲ್ ಫಂಕ್ಷನ್ ಹಾಲ್ನಲ್ಲಿ ನಡೆದ ಶೋಷಿತರ ಐಕ್ಯತಾ ಸಮಾವೇಶದಲ್ಲಿ ಮಾತನಾಡಿದರು. ಸಂಸತ್ತಿನಲ್ಲಿ ಸುಮಾರು 100ಕ್ಕೂ ಹೆಚ್ಚು ಸೀಟುಗಳು ಪರಿಶಿಷ್ಟರಿಗೆ ಮೀಸಲಿವೆ. ಆದರೆ ಗೆದ್ದವರಾರೂ ಕೂಡ ತುಟಿ ಬಿಚ್ಚಲ್ಲ. ಇನ್ನಾದರೂ ಚಮಚಾಗಿರಿ ಬಿಟ್ಟು ಸಮಾಜದ ಏಳ್ಗೆಗಾಗಿ ಶ್ರಮಿಸುವಂತೆ ಕರೆ ನೀಡಿದರು. ಸಂವಿಧಾನ ದೇಶದ ಎಲ್ಲರಿಗಾಗಿ ಇರುವುದು. ಇದೇನು ಧಾರ್ಮಿಕ ಗ್ರಂಥವಲ್ಲ, ದೇಶವನ್ನು ಮುನ್ನಡೆಸುವ ಪವಿತ್ರ ಗ್ರಂಥವಾಗಿದೆ. ಅಂಬೇಡ್ಕರ್ ಹಾಗೂ ಗೋಡ್ಸೆ ಅವರನ್ನು ಬೆಂಬಲಿಸುವವರಲ್ಲಿ ಸಾಕಷ್ಟು ವ್ಯತ್ಯಾಸಗಳಿವೆ ಎಂದರು. ದಲಿತರು, ಮುಸ್ಲಿಮರು, ಒಬಿಸಿಗಳು ಇಷ್ಟು ದಿವಸಗಳ ಕಾಲ ವೋಟ್ ಬ್ಯಾಂಕ್ ಆಗಿರುವುದು ಸಾಕು. ಎಷ್ಟು ದಿನ ಅಂತ ಓಟು ಹಾಕುವವರಾಗಿ ಇರೋಣ, ಇನ್ನು ಮುಂದೆ ಓಟು ಪಡೆಯುವವರಾಗೋಣ. ನಾನು ಹೋದಲ್ಲೆಲ್ಲ ಬಿಜೆಪಿಗೆ ಲಾಭವಾಗುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಅದು ತಪ್ಪು. ನಾನೇನು ಯಾರನ್ನೂ ಸೋಲಿಸಲು ಗೆಲ್ಲಿಸಲು ಹೋಗಲ್ಲ. ನನ್ನ ಪಾಡಿಗೆ ನಾನು ಭಾಷಣ ಮಾಡಿ ಹೋಗುತ್ತೇನೆ ಎಂದು ಅಸಾದುದ್ದೀನ್ ಅವರು ನುಡಿದರು. ಇದೇ ವೇಳೆ ವೇದಿಕೆ ಅಧ್ಯಕ್ಷರಾದ ಉಮೇಶ್ ವಾರಳಿಕರ್, ಸೈಯದ್ ವಾಹಿದ್, ಅಭಿ ಕಾಳೆ, ಅಹಮದ್ ಖಾದ್ರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. हमारे बुजुर्गों ने आइन को बनाया था, कॉन्स्टिट्यूशन को बनाया था, और इस मुल्क में आइन को बनाने वाले का नाम, संविधान को बनाने वाले का नाम बाबा साहिब अम्बेडकर था। और बाबा साहिब अम्बेडकर ने इस मुल्क का कॉन्स्टिट्यूशन को बनाया। यहाँ पर एक बड़ी तादाद में नौजवान हैं। मैं आपको ये बताना जरूरी समझता हूँ कि हमारे मुल्क में जब आइन, कॉन्स्टिट्यूशन, संविधान नहीं बना था, उस वक्त इस मुल्क में इंसान की कोई इज्जत नहीं थी। और खास तौर से चाहे वो दलित हो, आदिवासी हो या मुसलमान हो या हमारे ओबीसी तबके के
हमारे भाइयों बहन हो, इस मुल्क में आइन को लागू होने से पहले हर किसी को अगर नौकरी मिलती थी, किसी को अगर वोट डालने का इख्तियार था, किसी को इलेक्शन लड़ने का इख्तियार था, किसी को पुलिस का ओहदा हासिल अगर करना चाहता था, तो इस बुनियाद पर इन तमाम ओहदों पर फायज होता था कि वो किसके घर में पैदा हुआ। अगर उसकी पैदाइश आलाजाद के घर में हुई, अगर उसकी पैदाइश एक दौलतमंद के घर पर हुई, तो उसी को वोट डालने का इख्तियार था, उसी को इलेक्शन लड़ने का इख्तियार था, उसी को ही पुलिस का या कलेक्टर का ओहदा मिल सकता था। और इस मुल्क में 1000 साल तक दलितों पर जुल्म हुआ, उनको इंसानों की नजर से नहीं देखा गया। बल्कि मैं आपको ये बात बताना जरूरी समझता हूं कि बाबा साहेब अम्बेडकर जिस दलित समाज से आते थे, और उस दलित समाज का अगर कोई शख्स मौजूदा महाराष्ट्र में अगर किसी गांव में जाता था, तो उसको अपने कमर के ऊपर एक झाड़ू बांधना था, और झाड़ू बांधकर और उसके गले में एक डब्बा होता था। इन दोनों का काम यह था कि अगर दलित उस जमाने में किसी गांव में जाता था, तो जहां पर उसके कदम पड़ते थे, वो झाड़ू उसके उस कदम को साफ करते थे। और अगर उसको थूकना पड़ता तो उसको अपने डब्बे में थूकना पड़ता था। वो बाउलियों पर जाकर, नदी के पास जाकर पानी नहीं ले सकता था। ये उस जमाने के हालात आपके सामने मैं रख रहा हूं। और उस नाइंसाफी को अगर किसी ने खत्म किया, संविधान और आइन बनाया, तो उसका नाम बाबा साहेब अम्बेडकर था। ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಜೆಗಳ ಕಲ್ಯಾಣ ಮತ್ತು ಆರೋಗ್ಯದ ದೃಷ್ಟಿಯಿಂದ ಉಚಿತ ಸಿದ್ಧ ಸ್ವರ್ಣ ಪ್ರಾಶನ ಮತ್ತು ಪುಂಸವನ ಕರ್ಮ ಆಯೋಜನೆ. ಪ್ರಾಂಶುಪಾಲ ಡಾಕ್ಟರ್ ARV ಮೂರ್ತಿ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅತಿಥಿ ಉಪನ್ಯಾಸಕರ ಸಂಘದ ವತಿಯಿಂದ ಪ್ರತಿಭಟನೆ ರ್ಯಾಲಿ ಕುರಿತು ಪತ್ರಿಕಾಗೋಷ್ಠಿ ಆಯೋಜನೆ. ಅತಿಥಿ ಉಪನ್ಯಾಸಕರನ್ನ ಕೈಬಿಡದಂತೆ ಸರ್ಕಾರಕ್ಕೆ ಮನವಿ. ತಾದ್ಲಾಪುರ ಗ್ರಾಮದ ಶ್ರೀ ದತ್ತಾನಂದ ಮಹಾರಾಜರ ವಾರ್ಷಿಕೋತ್ಸವ ಸಮಾರೋಪ. 700 ವರ್ಷ ಹಳೆಯದಾದ ದತ್ತ ಮಂದಿರದ ಇತಿಹಾಸ ಅಜರಾಮರವಾಗಿದೆ. ವೈಕುಂಠದತ್ತ ಮಹಾರಾಜ. ಜನವರಿ 31ರ ಭಾನುವಾರದಿಂದ ಪಲ್ಸ್ ಪೋಲಿಯೋ ಅಭಿಯಾನ ಶುರು. 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಹಾಕಿಸಿ. ಡಾಕ್ಟರ್ ಮಹೇಶ್ ಬಿರಾದರ್. ಬೀದರ್ನಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಭಾತೃತ್ವ ವೇದಿಕೆಯಿಂದ ಶೋಷಿತರ ಐಕ್ಯತಾ ಸಮಾವೇಶ. ಮುಸ್ಲಿಂ ದಲಿತರ ನಡುವೆ ಸ್ಪರ್ಧೆ ಬೇಡ. ಅಸಾದುದ್ದೀನ್ ಓವೈಸಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.